Hello, dear students. Welcome to session number 7 of Business Taxation 2 GST and Customs Duty of 6th semester BBA. The present session, that is session number 7, deals with structure of GST. Let's understand and discuss structure of GST dual model. Many countries in the world have a single unified GST system. That means a single tax applicable throughout the country. ಪ್ರಪಂಚದಲ್ಲಿ ಬಹುತೇಕ ದೇಶಗಳಲ್ಲಿ ಸಿಂಗಲ್ ಟ್ಯಾಕ್ಸ್ ಅನ್ನೇ ಫಾಲೋ ಮಾಡ್ತಾರೆ. ಆ ಸಿಂಗಲ್ ಟ್ಯಾಕ್ಸ್ ಅಂದ್ರೆ ಥ್ರೂಟ್ ದಿ ಕಂಟ್ರಿ ಒಂದೇ ಟ್ಯಾಕ್ಸ್ ಇರುತ್ತೆ. ಅಲ್ಲಿ ಯೂನಿಯನ್ ಗವರ್ನಮೆಂಟ್ ಟ್ಯಾಕ್ಸ್ ಅನ್ನ ಇಂಪೋಸ್ ಮಾಡ್ತಾರೆ. ಫೆಡರಲ್ ಕಂಟ್ರೀಸ್ ಲೈಕ್ ಬ್ರೆಜಿಲ್, Canada, dual GST system is prevailed, whereby GST is levied by both central and state governments. In India, a dual GST is proposed, whereby central goods and service tax and state goods and service tax will be levied on taxable value of every transaction of supply of goods and services. ನಮ್ಮ ಇಂಡಿಯಾದಲ್ಲೂ ಸಹ GST ನ ಪ್ರಪೋಸ್ ಮಾಡಿರೋ ಉದ್ದೇಶ ಏನಂದ್ರೆ ಬೋತ್ ಯೂನಿಯನ್ ಅಂಡ್ ಸ್ಟೇಟ್ ಗವರ್ಮೆಂಟ್ ಕ್ಯಾನ್ ಇಂಪೋಸ್ ದಿ ಟ್ಯಾಕ್ಸ್ ಅಂಡ್ ಕಲೆಕ್ಟ್ ದಿ ಟ್ಯಾಕ್ಸ್ ಫ್ರಮ್ ದಿ ಕಸ್ಟಮರ್ಸ್. The dual GST structure in India is essentially a simple tax with different taxation rates. The central goods and service tax, state goods and service tax. As the name suggests, the dual GST structure implies that both the central and state governments can levy and collect taxes via appropriate legislation. So, ನಾನು ಮೊದಲೇ ಹೇಳಿದಾಗೆ GST ನ ಸೆಂಟ್ರಲ್ ಗವರ್ನಮೆಂಟ್ ಹಾಗೂ ಸ್ಟೇಟ್ ಗವರ್ನಮೆಂಟ್ ಬೋತ್ ಗವರ್ನಮೆಂಟು can levy CGST and SGST, Central Goods Service Tax and State Goods Service Tax. What are the features of dual GST structure? ಹಾಗಾದ್ರೆ ಡ್ಯೂಯಲ್ GST structures ಏನು ಫೀಚರ್ ಲಕ್ಷಣಗಳು? Let's look at each feature one by one. The GST has two components. One levied by central government, that is CGST, and the other collected by the state government. GST ನಲ್ಲಿ ಎರಡು ಕಾಂಪೋನೆಂಟ್ಸ್ ಗಳಿದೆ. ಒಂದು CGST ಅಂತ. CGST is levied and collected by the union government, and SGST is levied and collected by the state government. Second feature is both CGST and SGST apply to all transactions pertaining to goods and services. CGST ಮತ್ತು SGST ಸರಕು ಮತ್ತೆ ಸೇವೆಗಳಿಗೆ ಸಂಬಂಧಿಸಿದಂತ ಎಲ್ಲಾ ಟ್ರಾನ್ಸಾಕ್ಷನ್ಸ್ಗೂ ಇದು ಅಪ್ಲೈ ಆಗುತ್ತೆ. Both CGST and SGST are paid to respective accounts of central and state governments individually. ಈಗ CGST ನ ಇಂಪೋಸ್ ಮಾಡಿ ಕಲೆಕ್ಟ್ ಮಾಡಿದ್ರೆ ಅದನ್ನ ಯೂನಿಯನ್ ಗವರ್ಮೆಂಟ್ ಅಕೌಂಟ್ಗೆ ಪೇ ಮಾಡಬೇಕಾಗುತ್ತೆ. SGST ನ ಇಂಪೋಸ್ ಮಾಡಿ ಕಲೆಕ್ಟ್ ಮಾಡಿದ್ರೆ ಅದನ್ನ ಸ್ಟೇಟ್ ಗವರ್ಮೆಂಟ್ ಅಕೌಂಟ್ಗೆ ಸೆಪರೇಟ್ ಆಗಿ ಪೇ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಡ್ಯೂಯಲ್ GST ಸ್ಟ್ರಕ್ಚರ್. ಕ್ರಾಸ್ ಯುಟಿಲೈಸೇಷನ್ ಆಫ್ ಇನ್ಪುಟ್ ಟ್ಯಾಕ್ಸ್ credit between CGST and SGST is not permitted. ಈ ಫೀಚರ್ ಏನು ಹೇಳುತ್ತೆ ಅಂದ್ರೆ CGST ನಲ್ಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ನ ಕ್ಲೇಮ್ ಮಾಡಿದ್ರೆ ದಟ್ ಕೆನಾಟ್ ಬಿ ಸೆಟ್ ಆಫ್ ಅಗೇನ್ಸ್ಟ್ ಇನ್ಪುಟ್ ಟ್ಯಾಕ್ಸ್ ಆರ್ ಔಟ್ಪುಟ್ ಟ್ಯಾಕ್ಸ್ ಆಫ್ SGST. ಈಗ SGST ನಲ್ಲಿ ಔಟ್ಪುಟ್ ಟ್ಯಾಕ್ಸ್ ಅನ್ನ ಪೇ ಮಾಡಬೇಕಾಗಿದ್ದಾಗ ನಾವು CGST ಇನ್ಪುಟ್ ಟ್ಯಾಕ್ಸ್ ಅನ್ನ
ಸೆಟ್ ಅಪ್ ಮಾಡ್ಲಿಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಇನ್ಶೂರೆನ್ಸ್ ಮೇಲೆ ಸಾರಿ ಇದು ಬಿಸ್ಕೆಟ್ ಮ್ಯಾನುಫ್ಯಾಕ್ಚರ್ ಅಂತ ತಗೊಳ್ಳಿ. ಬಿಸ್ಕೆಟ್ ಅನ್ನ ನೀವು ಔಟ್ಪುಟ್ ಅಂತ ಕನ್ಸಿಡರ್ ಮಾಡಿಕೊಂಡು ಬಿಸ್ಕೆಟ್ ಅನ್ನ ಸೇಲ್ ಮಾಡಿದಾಗ ಅದಕ್ಕೆ ನೀವು ಔಟ್ಪುಟ್ ಟ್ಯಾಕ್ಸ್ ಅನ್ನ ಪೇ ಮಾಡಬೇಕು. ಬಿಸ್ಕೆಟ್ ನ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ರಾ ಮೆಟೀರಿಯಲ್ ನ ಪರ್ಚೇಸ್ ಮಾಡಿರ್ತೀರಾ. ಪರ್ಚೇಸ್ ಮಾಡಿದಾಗ ಅಲ್ಲಿ ಟ್ಯಾಕ್ಸ್ ಕಟ್ಟಿರ್ತೀರಾ. ಸೊ ಅದನ್ನ ಇನ್ಪುಟ್ ಟ್ಯಾಕ್ಸ್ ಆಗಿ ಕ್ಲೇಮ್ ಮಾಡಬಹುದು. ಸೊ ಫಾರ್ ಎಕ್ಸಾಂಪಲ್ 8% GST ಅಂತ ಅನ್ಕೊಳ್ಳಿ, 4% CGST, 4% SGST. ಸೊ ನೀವಲ್ಲಿ 2000 rupees ಇನ್ಪುಟ್ ಟ್ಯಾಕ್ಸ್ ಅನ್ನ ಪೇ ಮಾಡಿರ್ತೀರಾ. ಸೊ ನೀವು CGST ಔಟ್ಪುಟ್ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ SGST ಇನ್ಪುಟ್ ಟ್ಯಾಕ್ಸ್ ಅನ್ನ ಕನ್ಸಿಡರ್ ಮಾಡಂಗಿಲ್ಲ. SGST ಔಟ್ಪುಟ್ ಟ್ಯಾಕ್ಸ್ ಅನ್ನ ಡಿಟರ್ಮೈನ್ ಮಾಡಬೇಕಾದ್ರೆ CGST ಇನ್ಪುಟ್ ಟ್ಯಾಕ್ಸ್ ಅನ್ನ ನಾವು ಅಡ್ಜಸ್ಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಕ್ರಾಸ್ ಯುಟಿಲೈಸೇಷನ್ ಆಫ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಬಿಟ್ವೀನ್ CGST and SGST is not permitted. Credit accumulation based on the GST refund is to be avoided by both central and state government except in the case of exports. Input tax at higher rate than output tax. ಈ ಕ್ರೆಡಿಟ್ ಅಕ್ಯುಮುಲೇಷನ್ ನ GST ರೀಫಂಡ್ ಬೇಸಿಸ್ ಮೇಲೆ ಬೋತ್ ಸ್ಟೇಟ್ ಗವರ್ಮೆಂಟ್ ಅಂಡ್ ಸೆಂಟ್ರಲ್ ಗವರ್ಮೆಂಟ್ ಅವಾಯ್ಡ್ ಮಾಡಬಹುದು. ಯಾವ ಇದರಲ್ಲಿ ಎಕ್ಸ್ಪೋರ್ಟ್ ಕೇಸಲ್ಲಿ ಇನ್ಪುಟ್ ಟ್ಯಾಕ್ಸ್ ಅಟ್ ಹೈಯರ್ ರೇಟ್ ದ್ಯಾನ್ ಔಟ್ಪುಟ್ ಟ್ಯಾಕ್ಸ್. ಯಾವಾಗ ಅಂದ್ರೆ ಇನ್ಪುಟ್ ಟ್ಯಾಕ್ಸ್ ಜಾಸ್ತಿ ಇದ್ದಾಗ ಔಟ್ಪುಟ್ ಟ್ಯಾಕ್ಸ್ ಗಿಂತ, ಅಂತ ಸಂದರ್ಭದಲ್ಲಿ ರೀಫಂಡ್ ಅನ್ನ ಅವಾಯ್ಡ್ ಮಾಡಬಹುದು. ಯೂನಿಫಾರ್ಮ್ ಪ್ರೊಸೀಜರ್ ಫಾರ್ ಕಲೆಕ್ಷನ್ ಆಫ್ ಬೋತ್ CGST ಅಂಡ್ SGST. CGST ಮತ್ತೆ SGST ಕಲೆಕ್ಟ್ ಮಾಡಬೇಕಾದ್ರೆ ಯೂನಿಫಾರ್ಮ್ ಪ್ರೊಸೀಜರ್ಸ್ ಏನಿದೆ, ಯೂನಿಫಾರ್ಮ್ ರೂಲ್ಸ್ ಏನಿದೆ ಅದನ್ನೇ ಫಾಲೋ ಮಾಡಬೇಕು. ದ ಕಂಪೋಸಿಷನ್ ಸ್ಕೀಮ್ ಫಾರ್ GST as an upper ceiling and floor tax rate concerning the gross annual turnover. ಕಂಪೋಸಿಷನ್ ಸ್ಕೀಮ್ ಅಂತ ಏನು ಒಂದು ಸ್ಕೀಮ್ ಇದೆ, ಆ ಸ್ಕೀಮ್ ನಲ್ಲಿ GST ಯಾವಾಗ್ಲೂ ಅಪ್ಪರ್ ಲಿಮಿಟ್ ಇರುತ್ತೆ ಗ್ರಾಸ್ ಆನ್ಯುವಲ್ ಟರ್ನ್ ಓವರ್ಗೆ ಸಂಬಂಧಪಟ್ಟಂಗೆ. A taxpayer must submit periodic returns in a standard format to both CGST and SGST authorities. Taxpayer periodic returns ಅಂದ್ರೆ ಮಂತ್ಲಿ ರಿಟರ್ನ್ಸ್, ಕ್ವಾರ್ಟರ್ಲಿ ರಿಟರ್ನ್ಸ್, ಹಾಫ್ ಇಯರ್ಲಿ ರಿಟರ್ನ್ಸ್ ನ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಅಲ್ಲಿ ಫೈಲ್ ಮಾಡಬೇಕು ಬೋತ್ CGST and SGST ಅಥಾರಿಟೀಸ್ಗೆ. ಈಚ್ taxpayer is allotted a 15-digit PAN linked taxpayer identification number. ಆ GSTN ನಂಬರ್ ಅಂತ ಕೊಡ್ತಾರೆ ಪ್ರತಿ ಟ್ಯಾಕ್ಸ್ ಪೇಯರ್ಗೂ. ಅದು ಕೂಡ ಒನ್ ಆಫ್ ದಿ ಇಂಪಾರ್ಟೆಂಟ್ ಫೀಚರ್ ಅಂಡರ್ ಡ್ಯೂಯಲ್ GST ಸ್ಟ್ರಕ್ಚರ್. ಬೆನಿಫಿಟ್ಸ್ ಆಫ್ ಡ್ಯೂಯಲ್ GST. ಹಾಗಾದ್ರೆ ಏನು ಲಾಭಗಳು ಡ್ಯೂಯಲ್ GST ಸ್ಟ್ರಕ್ಚರ್ ನಲ್ಲಿ? ಲೆಟ್ಸ್ ಹ್ಯಾವ್ ಎ ಲುಕ್ ಅಟ್ ದೆಮ್. ರಿಡಕ್ಷನ್ ಇನ್ ದಿ ನಂಬರ್ ಆಫ್ ಟ್ಯಾಕ್ಸಸ್ ಲೆವಿಡ್ ಬೈ ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ಮೆಂಟ್. ಏನು ಮೊದಲು ಇಂಡೈರೆಕ್ಟ್ ಟ್ಯಾಕ್ಸ್ ರಿಜಿಮ್ ನಲ್ಲಿ ಮೆನಿ ಟ್ಯಾಕ್ಸಸ್ ಇದ್ವು, ಆ ಟ್ಯಾಕ್ಸಸ್ ಎಲ್ಲ ಕಡಿಮೆ ಆಗಿ ಈಗ ಒಂದು ಯೂನಿಫೈಡ್ ಟ್ಯಾಕ್ಸ್ ಇಂಪ್ಲಿಮೆಂಟ್ ಆಗಿದೆ. ಸೊ ಇದರಿಂದಾಗಿ ಮೊದಲೇನು ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸು, ವ್ಯಾಟು, ಸರ್ವಿಸ್ ಟ್ಯಾಕ್ಸು, ಎಕ್ಸೈಸ್ ಡ್ಯೂಟಿ, ವೆಲ್ತ್ ಟ್ಯಾಕ್ಸು, ದೀಸ್ ಟ್ಯಾಕ್ಸಸ್ ವರ್ ಆಲ್ ರೆಡ್ಯೂಸ್ಡ್ and they were made into as GST. A decrease in the effective tax rate for different goods. ಬೇರೆ ಬೇರೆ ಗೂಡ್ಸ್ ಗಳೇನಿದೆ ಆ ಗೂಡ್ಸ್ ಗಳಿಗೆ ಟ್ಯಾಕ್ಸ್ ರೇಟ್ ಕಡಿಮೆ ಆಗಿದೆ. ಕಡಿಮೆ ಆಗಿರೋದು ಏನಕ್ಕೆ ಅಂದ್ರೆ ಇಟ್ಸ್ ಬಿಕಾಸ್ ಆಫ್ ರಿಮೂವಲ್ ಆಫ್ ಕ್ಯಾಸ್ಕೇಡಿಂಗ್ ಎಫೆಕ್ಟ್, ಎಲಿಮಿನೇಷನ್ ಆಫ್ ದಿ ಎಕ್ಸಿಸ್ಟಿಂಗ್ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಆಫ್ ಟ್ಯಾಕ್ಸಸ್. ನೋಡಿ, ನಾನು ಪ್ರೀವಿಯಸ್ ಪಾಯಿಂಟ್ ಅಲ್ಲಿ ಹೇಳಿದೆ, ಈ GST ಮಾಡೆಲ್ದು ಒಂದು ಬೆನಿಫಿಟ್ ಏನಪ್ಪಾ ಅಂದ್ರೆ ಟ್ಯಾಕ್ಸ್ ಅಂಡ್ ಟ್ಯಾಕ್ಸ್ ಅನ್ನ ರಿಮೂವ್ ಮಾಡಿದ್ದಾರೆ. ಟ್ಯಾಕ್ಸ್ ಅಂಡ್ ಟ್ಯಾಕ್ಸ್ ರಿಮೂವ್ ಮಾಡಿರೋದ್ರಿಂದ ದೇರ್ ಆರ್ ಮೆನಿ ಬೆನಿಫಿಟ್ಸ್ ಟು ದಿ ಸ್ಟೇಕ್ ಹೋಲ್ಡರ್ಸ್. ಏನ್ ಬೆನಿಫಿಟ್ಸ್ ಅಂದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಆದ್ರೆ ಎಫೆಕ್ಟಿವ್ನೆಸ್ ಎನ್ಹಾನ್ಸ್ ಮಾಡಬಹುದು, ಇಂಪ್ರೂವ್ಡ್ ಎಫೆಕ್ಟಿವ್ನೆಸ್ ಆಗುತ್ತೆ. ಹಾಗೇನೆ ಸೇಲ್ಸ್ ಪ್ರೈಸ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಕಡಿಮೆ ಮಾಡಬಹುದು. ಗೂಡ್ಸ್ ಅಂಡ್ ಸರ್ವಿಸಸ್ ಸೇಲ್ಸ್ ಪ್ರೈಸ್ ಕಡಿಮೆ ಆದ್ರೆ
ಸೆಲ್ಲಿಂಗ್ ಪ್ರೈಸ್ ಕಡಿಮೆ ಆದ್ರೆ ಡಿಮ್ಯಾಂಡ್ ಫಾರ್ ದಿ ಗೂಡ್ಸ್ ಜಾಸ್ತಿ ಆಗುತ್ತೆ, ಎಕ್ಸ್ಪಾನ್ಷನ್ ಮಾಡಬಹುದು. ಸೊ ಇದು ಇಂಟರ್ಲಿಂಕ್ಡ್. ಮೆನಿ ಬೆನಿಫಿಟ್ಸ್ ಆರ್ available to many stakeholders. Reduction of the taxpayers transaction cost through simplified tax compliance. ಈ ರಿಡಕ್ಷನ್ ಆಫ್ ಟ್ಯಾಕ್ಸ್ ಪೇಯರ್ಸ್ ಟ್ರಾನ್ಸಾಕ್ಷನ್ ಕಾಸ್ಟ್ ಅಂದ್ರೆ GST ಯೂನಿಫೈಡ್ ಟ್ಯಾಕ್ಸ್ ಸಿಸ್ಟಮ್ ಆಗಿರೋದ್ರಿಂದ, ಯೂನಿಫೈಡ್ ಟ್ಯಾಕ್ಸ್ ರಿಫಾರ್ಮ್ ಆಗಿರೋದ್ರಿಂದ ದೇರ್ ಆರ್ ನೋ ಮಚ್ ಮೇಂಟೆನೆನ್ಸ್ ಕಾಸ್ಟ್, ದೇರ್ ಆರ್ ನೋ ಮಚ್ ಟ್ರಾನ್ಸಾಕ್ಷನ್ ಕಾಸ್ಟ್ ಇನ್ವಾಲ್ವ್. ಸಿಂಪ್ಲಿಫೈಡ್ ಟ್ಯಾಕ್ಸ್ ಸಿಸ್ಟಮ್ ಆಗಿರೋದ್ರಿಂದ ಇಲ್ಲಿ ನೋ ಮಚ್ ರಿಕ್ವೈರ್ಮೆಂಟ್ ಆಫ್ ಹ್ಯೂಮನ್ ರಿಸೋರ್ಸಸ್. ಸೊ ಹಾಗಾಗಿ ಟ್ರಾನ್ಸಾಕ್ಷನ್ ಕಾಸ್ಟ್ ಕಡಿಮೆ ಆಗಿದೆ. ಆ ಟ್ರಾನ್ಸಾಕ್ಷನ್ ಕಾಸ್ಟ್ ಕಡಿಮೆ ಆಗಿರೋದ್ರಿಂದ ಬೇರೆ ಬೇರೆ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ. ಇನ್ಕ್ರೀಸ್ ಟ್ಯಾಕ್ಸ್ ಕಲೆಕ್ಷನ್ ಬೇಸ್ಡ್ ಆನ್ ಬ್ರಾಡರ್ ಟ್ಯಾಕ್ಸ್ ಬೇಸ್ ಇಂಪ್ರೂವ್ ಕಾಂಪ್ಲಿಯನ್ಸ್. GST ಇಂಪ್ಲಿಮೆಂಟ್ ಮಾಡಿರೋದ್ರಿಂದ ಯಾರ್ಯಾರು ಸ್ಮಾಲ್ ಬಿಸ್ನೆಸ್ ಎಂಟರ್ಪ್ರೈಸಸ್ ಇದ್ವು, ಸ್ಮಾಲ್ ಟ್ರೇಡರ್ಸ್ ಇದ್ರು, ಅವರೆಲ್ಲರೂ ಟ್ಯಾಕ್ಸ್ ಹ್ಯಾಂಬಿಟ್ಗೆ ತಂದಿರೋದ್ರಿಂದ ಟ್ಯಾಕ್ಸ್ ಬೇಸ್ ಜಾಸ್ತಿ ಆಗಿದೆ. ಸೊ ಟ್ಯಾಕ್ಸ್ ಬೇಸ್ ಜಾಸ್ತಿ ಆಗಿರೋದ್ರಿಂದ ಗವರ್ಮೆಂಟ್ಗೆ ರೆವಿನ್ಯೂ ಕೂಡ ಜಾಸ್ತಿ ಆಗ್ತಾ ಇದೆ. ದೆನ್ ಇನ್ ದಿಸ್ ಪ್ರೆಸೆಂಟ್ ಸ್ಲೈಡ್ ಲೆಟ್ಸ್ ಲುಕ್ ಅಟ್ ಹೌ ಡಸ್ GST ವರ್ಕ್. ಹೇಗೆ GST ವರ್ಕ್ ಮಾಡುತ್ತೆ ಅನ್ನೋದನ್ನ ನೋಡೋಣ. ಇಲ್ಲಿ ನೋಡಿ, ಟ್ರಾನ್ಸಾಕ್ಷನ್ ಅಂತ ಇದೆ. ಟ್ರಾನ್ಸಾಕ್ಷನ್ ಕಾಲಮ್ಸ್ ಅಲ್ಲಿ ಪರ್ಚೇಸ್ಡ್ ರಾ ಮೆಟೀರಿಯಲ್ಸ್ at ₹100 ಅಂತ ಇದೆ. ಅಲ್ಲಿ ಎಕ್ಸ್ಪ್ಲೇನ್ ಹೌ GST ವರ್ಕ್ ಅಂತ. ಅಂಡ್ ಕಾಸ್ಟ್ 10% ಆಫ್ GST, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್, ಆಕ್ಚುಯಲ್ ಟ್ಯಾಕ್ಸ್ ಲಯಬಿಲಿಟಿ, ಸೆಲ್ಲಿಂಗ್ ಪ್ರೈಸ್. ಹೇಗೆ ಸಪ್ಲೈಯರು GST ನ ಫಿಕ್ಸ್ ಮಾಡ್ತಾರೆ, ಮತ್ತೆ ಅಟ್ ದಿ ಎಂಡ್ ಸೆಲ್ಲಿಂಗ್ ಪ್ರೈಸ್ ಹೇಗೆ ಬರುತ್ತೆ ಅನ್ನೋದನ್ನ ನಾನು ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಒಬ್ಬ ಮ್ಯಾನುಫ್ಯಾಕ್ಚರರು ಅವನು ಫೈನಲ್ ಪ್ರಾಡಕ್ಟ್ ಅನ್ನು ಪ್ರೊಡ್ಯೂಸ್ ಮಾಡ್ಲಿಕ್ಕೆ ರಾ ಮೆಟೀರಿಯಲ್ ನ ಪರ್ಚೇಸ್ ಮಾಡ್ತಾನೆ. ಓಕೆ, ಎಷ್ಟು ಕೊಟ್ಟು ಪರ್ಚೇಸ್ ಮಾಡ್ತಾನೆ? ₹100 ಕೊಟ್ಟು ರಾ ಮೆಟೀರಿಯಲ್ ನ ಪರ್ಚೇಸ್ ಮಾಡ್ತಾನೆ ಅಂತ ಅಸಂಪ್ಷನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕಾಸ್ಟ್ ₹100. GST ಎಷ್ಟು ಬರುತ್ತೆ? 10% GST ಅಂತ ಅಂದಾಗ ₹10 ಬರುತ್ತೆ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಇಲ್ಲಿ ಬರೋಕಿಲ್ಲ, ಯಾಕಂದ್ರೆ ಅವನು ಇಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾನೆ. ಯಾವಾಗ ನಾವು ಇನ್ಪುಟ್ ಟ್ಯಾಕ್ಸ್ ಕ್ಲೇಮ್ ಮಾಡ್ತೀವಿ ಅಂದ್ರೆ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಕ್ಲೇಮ್ ಮಾಡ್ತೀವಿ. ಆಕ್ಚುಯಲ್ ಟ್ಯಾಕ್ಸ್ ಲಯಬಿಲಿಟಿ ₹10. ಸೊ ಸೆಲ್ಲಿಂಗ್ ಪ್ರೈಸ್ ಏನ್ ಮಾಡ್ತಾನೆ? 110. ಇಲ್ಲಿ ಒಂದು ಯೂನಿಟ್ ಆಫ್ ಪ್ರಾಡಕ್ಟ್ ನಾವು ಸೇಲ್ ಮಾಡಿದಾಗ ₹100 ಕಾಸ್ಟ್ ಇದೆ. 10% GST ಅಂದ್ರೆ ಅವನು ಆಡ್ ಮಾಡಿಕೊಂಡು ₹110 ಫಿಕ್ಸ್ ಮಾಡ್ತಾನೆ ಸೆಲ್ಲಿಂಗ್ ಪ್ರೈಸು. ಈಗ ಮ್ಯಾನುಫ್ಯಾಕ್ಚರರ್ ಇವನು ₹50 ಮಾರ್ಜಿನ್ ನ ಆಡ್ ಮಾಡ್ಕೋತಾನೆ. ₹50 ಮಾರ್ಜಿನ್ ಆಡ್ ಮಾಡ್ಕೊಂಡಾಗ 150 ಆಗುತ್ತೆ. 150ಗೆ 10% ಆಫ್ GST ಅಂದ್ರೆ ₹15 ಆಗುತ್ತೆ. ಮತ್ತೆ ಇಲ್ಲಿ ನೋಡಿ, ಇನ್ಪುಟ್ ಟ್ಯಾಕ್ಸ್ ನ ಕ್ಲೇಮ್ ಮಾಡ್ತಾನೆ ಅವನು. ಇಲ್ಲಿ ರಾ ಮೆಟೀರಿಯಲ್ ನ ಪರ್ಚೇಸ್ ಮಾಡಿದಾಗ ಅವನು ₹10 ಟ್ಯಾಕ್ಸ್ ಅನ್ನ ಪೇ ಮಾಡಿರ್ತಾನೆ ಆನ್ ದಿ ಪರ್ಚೇಸ್ ಆಫ್ ರಾ ಮೆಟೀರಿಯಲ್. ಇಲ್ಲಿ GST ನಲ್ಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಕ್ಲೇಮ್ ಮಾಡ್ಲಿಕ್ಕೆ ಪ್ರಾವಿಷನ್ ಇರೋದ್ರಿಂದ ₹10 ನ ಕ್ಲೇಮ್ ಮಾಡ್ತಾನೆ. ಒಂದು ಫೈನಲ್ ಟ್ಯಾಕ್ಸ್ ಲಯಬಿಲಿಟಿ ₹5 ಆಗುತ್ತೆ. ₹15 is the GST minus ₹10 is the input tax credit, ₹5 is the output tax liability. ಸೊ ಈಗ ಎಷ್ಟು ಫಿಕ್ಸ್ ಮಾಡ್ಬೇಕಾಗತ್ತೆ? ಅವನು ಸೆಲ್ಲಿಂಗ್ ಪ್ರೈಸ್ 150 ಪ್ಲಸ್ 15 165. ಮ್ಯಾನುಫ್ಯಾಕ್ಚರರ್ ಹೋಲ್ಸೇಲರ್ಗೆ ಸೇಲ್ ಮಾಡಿದಾಗ ಹೋಲ್ಸೇಲರ್ ಏನ್ ಮಾಡ್ತಾನೆ ಅಂದ್ರೆ ಈ ಹ್ಯಾಡ್ಸ್ ಅಪ್ ₹10 ಆಸ್ ಮಾರ್ಜಿನ್, ಪ್ರಾಫಿಟ್ ಮಾರ್ಜಿನ್ 160. 160ಗೆ 10% GST ಅಂದ್ರೆ ₹16 ಬರುತ್ತೆ. ಸೊ ಅವನು ಇಲ್ಲಿ ಪರ್ಚೇಸ್ ಮಾಡ್ಬೇಕಾದ್ರೆ, ಮ್ಯಾನುಫ್ಯಾಕ್ಚರರ್ ಇಂದ ಪರ್ಚೇಸ್ ಮಾಡ್ಬೇಕಾದ್ರೆ ₹15 ಟ್ಯಾಕ್ಸ್ ಕಟ್ಟಿರ್ತಾನೆ. ಅದು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆಗಿ ಕ್ಲೇಮ್ ಮಾಡಬಹುದು. ಔಟ್ಪುಟ್ ಟ್ಯಾಕ್ಸ್ ₹1. ಸೊ ಈಗ ಅವನು ಸೆಲ್ಲಿಂಗ್ ಪ್ರೈಸ್ ಫಿಕ್ಸ್ ಮಾಡಬೇಕಾದ್ರೆ 160 ಪ್ಲಸ್ 16 176. ಸೇಮ್ ವೇ ಹೋಲ್ಸೇಲರು ರಿಟೇಲರ್ಗೆ ಸೇಲ್ ಮಾಡಿದಾಗ, ಆದ್ರೆ ಇಲ್ಲೇನಾಗುತ್ತೆ ನೋಡಿ, ರಿಟೇಲರ್ ಪರ್ಚೇಸಸ್ ಫ್ರಮ್ ಹೋಲ್ಸೇಲರ್. ಸೊ ಆಗ ಇನ್ಪುಟ್ ಟ್ಯಾಕ್ಸ್ ಕ್ಲೇಮ್ ಮಾಡಬಹುದು. ರಿಟೇಲರು
20 rupees ಮಾರ್ಜಿನ್ ನ ಇಟ್ಕೊಂಡು ಗೂಡ್ಸ್ ಅನ್ನ ಸೇಲ್ ಮಾಡ್ತಾನೆ. 180 rupees, 10% GST ಅಂದ್ರೆ 18 rupees ಬರುತ್ತೆ. ಇಲ್ಲಿ ನೋಡಿ, ಹೋಲ್ಸೇಲರ್ ಇಂದ ಪರ್ಚೇಸ್ ಮಾಡಿದಾಗ 16 rupees ಟ್ಯಾಕ್ಸ್ ಕಟ್ಟಿರ್ತಾನೆ ಅವನು. ಈ ರಿಟೇಲರ್ಗೆ ಹೋಲ್ಸೇಲರ್ ಇಂದ ಪರ್ಚೇಸ್ ಮಾಡಿದಾಗ ಅದೇನಾಗುತ್ತೆ, ರಾ ಮೆಟೀರಿಯಲ್ ಫಾರ್ ರೀಸೆಲ್ಲಿಂಗ್ ಪರ್ಪಸ್ ಆರ್ ಪರ್ಚೇಸ್ ಆಫ್ ಮೆಟೀರಿಯಲ್ ಫಾರ್ ರೀಸೆಲ್ಲಿಂಗ್ ಪರ್ಪಸ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. 16 rupees ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಕ್ಲೇಮ್ ಮಾಡಿದಾಗ 18 - 16 2 rupees ಬರುತ್ತೆ. ಸೆಲ್ಲಿಂಗ್ ಪ್ರೈಸ್ 180 + 18 198. ರಿಟೇಲರು ಫೈನಲ್ ಕನ್ಸ್ಯೂಮರ್ಗೆ ಸೇಲ್ ಮಾಡಿದಾಗ 180 rupees ಇರುತ್ತೆ. ಇಲ್ಲಿ ರಿಟೇಲರ್ ಏನು ಐ ಮೀನ್ ಕಸ್ಟಮರ್ಗೆ ಏನು ಮಾರ್ಜಿನ್ ಇಟ್ಕೊಂಡು ಮಾಡಲ್ಲ, ಇಲ್ಲ ಆಲ್ರೆಡಿ ಮಾಡಿರ್ತಾರೆ. 180 rupees ಅಂದ್ರೆ 18 rupees ಟ್ಯಾಕ್ಸ್ ಬರುತ್ತೆ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಕನ್ಸ್ಯೂಮರ್ಗೆ ಬರಲ್ಲ. 18 rupees ಆಕ್ಚುಯಲ್ ಔಟ್ಪುಟ್ ಟ್ಯಾಕ್ಸ್ ಬರುತ್ತೆ. ಸೊ 198 rupees ಕಸ್ಟಮರ್ಗೆ ಸೆಲ್ಲಿಂಗ್ ಪ್ರೈಸ್ ಬರುತ್ತೆ. ದಿಸ್ ಇಸ್ ಹೌ GST ವರ್ಕ್. ಥ್ಯಾಂಕ್ ಯು ವೆರಿ ಮಚ್.